ಮಿತ್ರರೇ ನಮಸ್ಕಾರ. ಮಿತ್ರರೇ, ಸರಿಯಾಗಿ 3 ತಿಂಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದ ಹೆಡ್ಡಿಂಗ್ ಏನಾಗಿತ್ತು ಕೇಳಿದ್ರೆ, ಭಾರತಕ್ಕೆ ಅತಿ ದೊಡ್ಡ ತಲೆಬಿಸಿಯನ್ನು ತಪ್ಪಿಸಿದಂಥ ಇಸ್ರೇಲ್ ಅಂತ. ಆ ವಿಡಿಯೋದಲ್ಲಿ ಹೇಳಿದ್ದೆ, ಇಸ್ರೇಲ್ನ ನೆಕ್ಸ್ಟ್ ಟಾರ್ಗೆಟ್ ಆಗಿರುವಂಥದ್ದು ತುರ್ಕಿ. ಅವರು ಇರಾನ್ಗೆ ಸುಮ್ಮನಾಗೋದಿಲ್ಲ. ಇರಾನ್ ಮುಗಿತಿದ್ದ ಹಾಗೆ ತುರ್ಕಿಯನ್ನು ಕೂಡ ಅವರು ಹಂತ ಹಂತವಾಗಿ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ. ಆಗ ಕೆಲವರು ಕಮೆಂಟ್ ಹಾಕಿದ್ರು, ಇದು ಅತಿರೇಕದ ವಿಶ್ಲೇಷಣೆ, ಇದಕ್ಕೆ ಯಾವುದೇ ತಳಬುಡ ಇಲ್ಲ ಅಂತ. ಅವತ್ತು ಸಹ ನಾನು ಯಾವುದೇ ಆಧಾರ ಇಲ್ಲದೆ ವಿಡಿಯೋ ಮಾಡಿರಲಿಲ್ಲ. ನೆತನ್ಯಾಹು ತುರ್ಕಿಯ ಕುರಿತಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಆ ರೀತಿಯಾದಂಥ ವಿಶ್ಲೇಷಣೆ ಮಾಡಿದ್ದೆ. ಇಸ್ರೇಲ್ ಮುಂದಿನ ದಿನಗಳಲ್ಲಿ ತುರ್ಕಿಯನ್ನು ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅಂತ. ಮಿತ್ರರೇ, ಇವತ್ತು ಯಾಕೆ ಈ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ ಕೇಳಿದ್ರೆ, ನಾನು ಅವತ್ತೇನು ಹೇಳಿದ್ನೋ ಅದಕ್ಕೆ ಈಗ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಸಾಕ್ಷಿ ಕೊಟ್ಟಿದ್ದಾರೆ. ಟ್ರಂಪ್ ಅವರ ಪರಮಾಪ್ತ ಒಂದು ಸ್ಫೋಟಕವಾದಂಥ ಗ್ರ್ಯಾಂಡ್ ಪ್ಲಾನ್ ಅನ್ನು ಲೀಕ್ ಮಾಡಿದ್ದಾನೆ. ಇದು ತುರ್ಕಿಗೆ ನಡುಕವನ್ನು ಹುಟ್ಟಿಸಿದೆ. ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಇರಾನ್ ಯುದ್ಧ ಇಲ್ಲಿಗೆ ಅಂತ್ಯ ಆಗಿಬಿಡುತ್ತೆ, ಇದೆಲ್ಲ ಮುಗಿದು ಹೋಗುತ್ತೆ? ಖಂಡಿತವಾಗ್ಲೂ ಇಲ್ಲ. ಇದು ಹಂತ ಹಂತವಾಗಿ ವಿಸ್ತರಣೆ ಆಗ್ತಲೇ ಹೋಗುತ್ತೆ. ಮುಂದಿನ 10-20 ವರ್ಷಗಳ ಕಾಲ ಇಡೀ ಮಿಡಲ್ ಈಸ್ಟ್ನಲ್ಲಿ ಇದೇ ರೀತಿಯ ಒಂದು ಯುದ್ಧದ ವಾತಾವರಣ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಈ ವಿಡಿಯೋದಲ್ಲಿ ಈ ಇಂಪಾರ್ಟೆಂಟ್ ವಿಚಾರವನ್ನ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ ಅವರ ಅವಧಿ ಮುಗಿಯೋದಕ್ಕೆ 2.5 ವರ್ಷ ಮಾತ್ರ ಬಾಕಿ ಇದೆ. ನೀವು ಜಿಯೋ ಪೊಲಿಟಿಕ್ಸ್ನಲ್ಲಿ ಹೇಳಬೇಕು ಅಂತಂದ್ರೆ 2.5 ವರ್ಷ ಅಂತಂದ್ರೆ ಅದಕ್ಕೇನು ಅಷ್ಟು ಮಹತ್ವವೇ ಇಲ್ಲ. ಆದರೆ ಟ್ರಂಪ್ ಅವರ ವಿಚಾರದಲ್ಲಿ ಇದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಟ್ರಂಪ್ ಈ ಅವಧಿಯಲ್ಲಿ ಮುಂದಿನ 50 ವರ್ಷಗಳಿಗೆ ಬೇಕಾಗುವಂತಹ ಬದಲಾವಣೆಯನ್ನ ಖಂಡಿತವಾಗ್ಲೂ ಮಾಡ್ತಾರೆ. ಇತಿಹಾಸದಲ್ಲಿ ಟ್ರಂಪ್ ಅವರನ್ನ ಮುಂದಿನ 2-3 ಪೀಳಿಗೆಗಳು ಖಂಡಿತವಾಗ್ಲೂ ಚರ್ಚೆ ಮಾಡ್ತವೆ. ಅದನ್ನ ಪುಸ್ತಕದಲ್ಲಿ ಓದುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಟ್ರಂಪ್ ಅವರ ಇವತ್ತಿನ ನಡವಳಿಕೆಯನ್ನು ನೋಡಿ ನಿಮಗೆ ನಗು ಬರುತ್ತೆ ಈ ವಿಚಾರವನ್ನು ಕೇಳೋದಕ್ಕೆ. ಒಬ್ಬ ಹುಚ್ಚು ದೊರೆ ಅಂತ ಚರ್ಚೆ ಮಾಡ್ತಾರೆ ಅಂತ. ಅದೇನೇ ಆಗಿದ್ರೂ ಕೂಡ ಇತಿಹಾಸದಲ್ಲಿ ಟ್ರಂಪ್ ಅವರು ಕಾಯಂ ಆಗುವಂತಹ ಒಂದು ಪ್ರತಿಭೆ. ಗ್ಲೋಬಲ್ ಆರ್ಡರ್ನಲ್ಲಿ ಟ್ರಂಪ್ ಅವರು ಬಹಳ ಮಹತ್ವದ ಬದಲಾವಣೆಗಳನ್ನು ಮಾಡಿ ಹೋಗ್ತಾರೆ. ಅದರಿಂದ ನೆಗೆಟಿವ್ ಎಫೆಕ್ಟ್ ಆಗಬಹುದು, ಪಾಸಿಟಿವ್ ಕೂಡ ಆಗಬಹುದು. ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಟ್ರಂಪ್ ಬಗ್ಗೆ ಹೀಗೆ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಟ್ರಂಪ್ 2025ರಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇರಾನ್ ಮೇಲೆ ದಾಳಿ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಭಾವಿಸಿದ್ರು. ಅದನ್ನು ಪ್ರೆಡಿಕ್ಟ್ ಕೂಡ ಮಾಡಿದ್ರು. ಆದರೆ ಅವರು ಅಧಿಕಾರಕ್ಕೆ ಬಂದಂತಹ ಮೊದಲ ವರ್ಷ ಶಾಂತಿ ದೂತನಾಗಿ ವರ್ತಿಸೋದಕ್ಕೆ ಶುರು ಮಾಡಿದ್ರು. ಅದೇನೋ ನೊಬೆಲ್ ಶಾಂತಿ ಪುರಸ್ಕಾರದ ಮೇಲೆ ಕಣ್ಣಿಟ್ಟಿದ್ರು. ಹೀಗಾಗಿ ಅವರು ಹೆಚ್ಚು ಯುದ್ಧದ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ನಟಿಸ್ತಾ ಇದ್ರು. ನಂತರದಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರು. ಈಗ ಇರಾನನ್ನು ಶಿಲಾಯುಗಕ್ಕೆ ಕಳಿಸ್ತೀನಿ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಅವರು ಧಮಕಿ ಹಾಕೋದೇನು, ಇರಾನ್ ಬಹಳಷ್ಟು ನಷ್ಟವನ್ನು ಅನುಭವಿಸಿದೆ. ಶಿಲಾಯುಗಕ್ಕೆ ಹೋಗದೇ ಇದ್ರೂ ಕೂಡ ಒಂದು 10-20 ವರ್ಷಗಳ ಕಾಲ ಹಿಂದಂತೂ ಹೋಗ್ಬಿಟ್ಟಿದೆ. ಅವರು ತನ್ನ ದೇಶವನ್ನು ರೀಬಿಲ್ಡ್ ಮಾಡೋದಕ್ಕೆ ಇನ್ನು ಹರಸಾಹಸ ಪಡಬೇಕು. ಒಂದು ವೇಳೆ ಇರಾನ್ ವಿರುದ್ಧದ ಯುದ್ಧ ಯಾವುದೇ ತಾರ್ಕಿಕ ಅಂತ್ಯವನ್ನು ಕಾಣದೇ ಇದ್ರೆ ಅದೊಂದು ಫೇಲ್ ಸ್ಟೇಟ್ ಆಗಿ ಮುಂದಿನ ಕೆಲ ವರ್ಷಗಳ ಕಾಲ ಅಸ್ತಿತ್ವದಲ್ಲಿರುತ್ತೆ. ಅಲ್ಲಿಗೆ ಇರಾನ್ ವಿಚಾರ ಇದೆಯಲ್ಲ, ಇದು ಒಂದು ಹಂತಕ್ಕೆ ಮುಗಿದ ಅಧ್ಯಾಯ ಅಂತ ನಾವು ಶರಾ ಬರೆದು ಬಿಡಬಹುದು. ಟ್ರಂಪ್ ಇರಾನ್ಗೆ ಸುಮ್ಮನಾಗುವಂತಹ ವ್ಯಕ್ತಿ ಅಲ್ಲ. ಅವರು ಮುಂದೆಯೂ ಕೂಡ ಕೆಲವೊಂದಷ್ಟು ಟಾರ್ಗೆಟ್ ಲೀಸ್ಟ್ಗಳನ್ನು ಇಟ್ಟುಕೊಂಡಿದ್ದಾರೆ. ಇದನ್ನು ಹೇಳಿದಂತಹ ಸಂದರ್ಭದಲ್ಲಿ ಕೆಲವರು ಕ್ಯೂಬಾ ಅಂದು ಬಿಡ್ತಾರೆ. ಅಮೆರಿಕದ ಪಕ್ಕದಲ್ಲೇ ಇರುವಂತಹ ಒಂದು ಪುಟ್ಟ ದ್ವೀಪ ರಾಷ್ಟ್ರ. ಅದರ ಮೇಲೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರುವಂತಹ ಮಾರ್ಕೊ ರೂಬಿಯೋ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಅಲ್ಲಿ ಬದಲಾವಣೆ ಮಾಡುವಂತಹದ್ದು ರೂಬಿಯೋ ಅವರ ಫಸ್ಟ್ ಪ್ರಯಾರಿಟಿ ಆಗಿದೆ. ಹೀಗಾಗಿ ಕ್ಯೂಬಾವನ್ನು ಅಮೆರಿಕ ಟಾರ್ಗೆಟ್ ಮಾಡಬಹುದು ಅಂತ. ಮಿತ್ರರೇ, ಕ್ಯೂಬಾ ಅಮೆರಿಕಾಗೆ ಮ್ಯಾಟ್ರೇ ಅಲ್ಲ. ಅದು ವೆನಿಜುವೆಲಾದ ಮುಂದುವರೆದ ಭಾಗ ಅಷ್ಟೇ. ರಾತ್ರಿ ಬೆಳಗಾಗುವಷ್ಟರಲ್ಲಿ ಕ್ಯೂಬಾದಲ್ಲಿ ಏನು ಬೇಕಾದರೂ ಮಾಡುವಂತಹ ಸಾಮರ್ಥ್ಯ ಅಮೆರಿಕಾಗಿದೆ. ಅದರಿಂದ ಜಗತ್ತಿನ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಈಗ ವೆನಿಜುವೆಲಾದಲ್ಲಿ ಮದುರೋರ ಅಧಿಕಾರ ಬದಲಾವಣೆ ಆಗಿದ್ದಿದೆಯಲ್ಲ, ಇದು ಜಗತ್ತಿನ ಮೇಲೆ ಏನಾದರೂ ಪರಿಣಾಮ ಬೀರ್ತಾ? ಖಂಡಿತವಾಗ್ಲೂ ಇಲ್ಲ. ಕೆಲ ರಾಷ್ಟ್ರಗಳಿಗೆ ಅದರಿಂದ ತೊಂದರೆ ಆಗಿರಬಹುದಷ್ಟೇ. ಜಾಗತಿಕವಾಗಿ ದೊಡ್ಡ ಮಟ್ಟದ ಪರಿಣಾಮ ಆಗಿಲ್ಲ. ಅದೇ ರೀತಿಯಾಗಿ ಮಿತ್ರರೇ, ಕ್ಯೂಬಾ ಕೂಡ. ಆದರೆ ಟ್ರಂಪ್ ಅವರ ಮುಂದಿನ ರಿಯಲ್ ಟಾರ್ಗೆಟ್ ಇರುವಂತಹದ್ದು ನ್ಯಾಟೋ. ಇದು ಜಾಗತಿಕ ಪರಿಣಾಮ ಬೀರಬಹುದಾದಂಥ ಒಂದು ವಿಚಾರ. ನ್ಯಾಟೋದಲ್ಲಿ ಆಗುವಂತಹ ವ್ಯತ್ಯಾಸ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ. ಇದು ಮುಂದೊಂದು ದೊಡ್ಡ ಯುದ್ಧಕ್ಕೂ ಕೂಡ ಕಾರಣ ಆಗುತ್ತೆ. ಅದು ಮಹಾಯುದ್ಧ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇದನ್ನು ಹೇಳಿದಾಗ ಕೆಲವರಿಗೆ ಏನೋ ಅತಿರೇಕದ ವಿಶ್ಲೇಷಣೆ ಅಂತ ಅನ್ನಿಸಬಹುದು. ಆದರೆ ಮಿತ್ರರೇ, ನಾನು ಮುಂದೆ ಹೇಳುವಂತಹ ಪ್ರತಿಯೊಂದು ವಿಚಾರವನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಅರ್ಥ ಆಗುತ್ತೆ ಇದು ಎಷ್ಟು ಗಂಭೀರವಾದಂತಹ ವಿಚಾರ ಅಂತ. ಟ್ರಂಪ್ ನ್ಯಾಟೋ ವಿರುದ್ಧ ಕ್ರಮ ಕೈಗೊಳ್ತಾರೆ ಅಥವಾ ಅಮೆರಿಕವನ್ನು ನ್ಯಾಟೋದಿಂದ ಹೊರಗೆ ತರ್ತಾರೆ ಅಂತ ಹೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಭಾವನೆ ಬರುತ್ತೆ? ಇದು ಯುರೋಪ್ ಮತ್ತು ರಷ್ಯಾದ ವಿರುದ್ಧ ಯುದ್ಧಕ್ಕೆ ಕಾರಣ ಆಗಬಹುದು ಅಂತ. ಆದರೆ ಯುರೋಪ್ ಮತ್ತು ರಷ್ಯಾದ ನಡುವಿನ ಯುದ್ಧಕ್ಕಿಂತಲೂ ದೊಡ್ಡ ಭೀತಿ ಇರುವಂತಹದ್ದು ತುರ್ಕಿಯ ಮೇಲಿನ ಯುದ್ಧದ ಬಗ್ಗೆ. ಇದನ್ನು ನಾನು ಈ ಹಿಂದೆಯೇ ಹೇಳಿದ್ದೆ. ಆದರೆ ಅದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳು ಸರಿಯಾಗಿ ಕೊಡೋದಕ್ಕಾಗಿರಲಿಲ್ಲ. ಕೇವಲ ನಾನು ನೆತನ್ಯಾಹು ಅವರ ಸ್ಟೇಟ್ಮೆಂಟ್ ಅನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡಿದ್ದೆ. ಆದರೆ ಈಗ ಟ್ರಂಪ್ ಅವರೇ ಇದಕ್ಕೆ ಸ್ಪಷ್ಟ ಸಾಕ್ಷಿಯನ್ನ ಕೊಟ್ಟಿದ್ದಾರೆ. ಅದು ಹೇಗೆ ಕೇಳಿದ್ರೆ, ಟ್ರಂಪ್ ಅವರು ಇತ್ತೀಚೆಗೆ ತನ್ನ ಟ್ರೂತ್ ಸೋಷಲ್ನಲ್ಲಿ ಜೋ ಕೆಂಟ್ ಬಗ್ಗೆ ಒಂದು ಪೋಸ್ಟ್ ಮಾಡ್ತಾರೆ.
ನಾನು ಅದನ್ನು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಪದ ಬಹಳ ವಿಶೇಷವಾಗಿ ಕಾಣುತ್ತೆ. ಅದೇನು ಕೇಳಿದ್ರೆ, ಜೋ ಕೆಂಟ್ ಬಗ್ಗೆ ಟ್ರಂಪ್ ಹೇಳಿರ್ತಾರೆ ಎ ಲೀಕರ್ ಅಂತ. ಅದರ ಅರ್ಥ ಏನು ಕೇಳಿದ್ರೆ, ಮಾಹಿತಿಯನ್ನ ಸೋರಿಕೆ ಮಾಡುವಂತಹ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಟ್ರಂಪ್ ಅವರು ಆ ಪೋಸ್ಟ್ ಹಾಕಿರ್ತಾರೆ. ಅಷ್ಟಕ್ಕೂ ಈ ಜೋ ಕೆಂಟ್ ಯಾರು ಅಂತ ನಿಮಗೆಲ್ಲ ಗೊತ್ತಿದೆ. ಟ್ರಂಪ್ ಅವರ ಕ್ಯಾಬಿನೆಟ್ನಲ್ಲಿ ಇತ್ತೀಚಿನವರೆಗೂ ಕೂಡ ಈತ ಪ್ರಭಾವಿ ವ್ಯಕ್ತಿಯಾಗಿದ್ದ. ಟ್ರಂಪ್ ಸರ್ಕಾರದ ಆಂಟಿ ಟೆರರಿಸಂ ವಿಭಾಗದ ಮುಖ್ಯಸ್ಥ ಆಗಿದ್ದ. ಮೊನ್ನೆವರೆಗೂ ಕೂಡ ಜೋ ಕೆಂಟ್ ಟ್ರಂಪ್ ಅವರ ಅತ್ಯಂತ ಆಪ್ತ ಅಂತ ಗುರುತಿಸಿಕೊಳ್ತಾ ಇದ್ದ. ಆಂಟಿ ಟೆರರಿಸ್ಟ್ ವಿಭಾಗದ ಮುಖ್ಯಸ್ಥ ಅಂತಂದ್ರೆ ಅಮೆರಿಕದ ವಿದೇಶಾಂಗ ಇಲಾಖೆಯಲ್ಲಿ ಈತನ ಪಾತ್ರ ಬಹಳ ದೊಡ್ಡದಾಗಿತ್ತು. ಅಂದ್ರೆ ಟ್ರಂಪ್ ಅವರ ಕ್ಯಾಬಿನೆಟ್ನಲ್ಲಿ ತುಂಬಾ ಪ್ರಭಾವಿ ವ್ಯಕ್ತಿಗಳನ್ನ ಪಟ್ಟಿ ಮಾಡಿದ್ರೆ ಈ ಜೋ ಕೆಂಟ್ ಕೂಡ ಬರ್ತಾ ಇದ್ದ. ಆದ್ರೆ ಯಾವಾಗ ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡುತ್ತೆ, ಅದು ಜೋ ಕೆಂಟ್ಗೆ ಇಷ್ಟ ಆಗಿಲ್ಲ. ಈ ಜೋ ಕೆಂಟ್ ಇದ್ದಕ್ಕಿದ್ದಂತೆ ಈ ಯುದ್ಧಕ್ಕೂ ಅಮೆರಿಕಾಗೂ ಸಂಬಂಧವೇ ಇಲ್ಲ, ಇದರಿಂದ ಅಮೆರಿಕಾಗೆ ನಷ್ಟ ಆಗುತ್ತೆ, ಇರಾನ್ ಯಾವತ್ತೂ ಕೂಡ ಅಮೆರಿಕಾಗೆ ಶತ್ರುವೇ ಆಗಿರಲಿಲ್ಲ, ಇರಾನ್ನಿಂದ ಅಮೆರಿಕಾಗೆ ಥ್ರೆಟ್ಟೇ ಇರಲಿಲ್ಲ, ಈ ರೀತಿಯಾಗಿ ಕಮೆಂಟ್ ಹಾಕಿಬಿಟ್ಟು ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾನೆ. ಮಿತ್ರರೇ, ಈತ ರಾಜೀನಾಮೆ ಕೊಡ್ತಿದ್ದ ಹಾಗೆ ಟ್ರಂಪ್ ತುಂಬಾ ಅಗ್ರೆಸಿವ್ ಆಗಿ ಈತನ ವಿರುದ್ಧ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರಲಿಲ್ಲ. ಅದೇನು ಸಣ್ಣ ವಿಚಾರ ಅನ್ನುವ ರೀತಿಯಲ್ಲಿ ತಳ್ಳಿ ಹಾಕ್ಬಿಟ್ಟಿದ್ರು. ಆದರೆ ಜಗತ್ತಿನಲ್ಲಿ ಈ ವಿಚಾರ ಸದ್ದು ಮಾಡಿತ್ತು. ಯಾಕೆ ಗೊತ್ತಾ? ಟ್ರಂಪ್ ಅವರ ಕ್ಯಾಬಿನೆಟ್ನಲ್ಲಿ ಟ್ರಂಪ್ ಅವರ ಆಪ್ತನಾಗಿದ್ದಂತಹ ಒಬ್ಬ ವ್ಯಕ್ತಿ ಇರಾನ್ನಿಂದ ನಮಗೆ ಥ್ರೆಟ್ಟೇ ಇರಲಿಲ್ಲ, ನಾವು ಸುಮ್ಮನೆ ಯುದ್ಧ ಮಾಡ್ತಾ ಇದ್ದೀವಿ ಅಂತ ಹೇಳಿ ರಾಜೀನಾಮೆ ಕೊಟ್ಟಿರೋದಿದೆಯಲ್ಲ, ಟ್ರಂಪ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಜೊತೆಗೆ ಕೆಲವರು ಇದನ್ನು ಇಸ್ರೇಲ್ಗೆ ಲಿಂಕ್ ಮಾಡಿದ್ರು. ಇಸ್ರೇಲ್ನ ಕಾರಣಕ್ಕೋಸ್ಕರವಾಗಿ ಟ್ರಂಪ್ ಯುದ್ಧ ಮಾಡ್ತಾ ಇದ್ದಾರೆ ಅಂತ. ಈ ಜೋ ಕೆಂಟ್ ರಾಜೀನಾಮೆ ಕೊಡ್ತಿದ್ದಂತೆ ಆತನ ಪ್ರಭಾವ ಮುಗಿದೋಗಿತ್ತು, ಆತ ಸೈಡ್ ಲೈನ್ ಆಗಿಬಿಟ್ಟಿದ್ದ. ಆದರೆ ಮಿತ್ರರೇ, ಇದ್ದಕ್ಕಿದ್ದಂತೆ ಟ್ರಂಪ್ ಅವರು ಜೋ ಕೆಂಟ್ ಕುರಿತಾಗಿ ಒಂದು ಸುದೀರ್ಘವಾದಂತಹ ಪೋಸ್ಟ್ ಹಾಕ್ತಾರೆ. ಅದರಲ್ಲಿ ಟ್ರಂಪ್ ಹೇಳ್ತಾರೆ, ಈ ಜೋ ಕೆಂಟ್ ಹೇಗೆ ಪರಿಚಯ ಆದ, ಆತನಿಗೆ ನಾನು ಯಾಕೋಸ್ಕರವಾಗಿ ಹುದ್ದೆ ಕೊಟ್ಟೆ, ಎಲ್ಲದನ್ನು ವಿವರಿಸಿದ್ದಾರೆ. ಟ್ರಂಪ್ ಹೇಳಿರೋದೇನು ಕೇಳಿದ್ರೆ, ಆತ ಹೆಂಡತಿಯನ್ನು ಕಳ್ಕೊಂಡು ಬಹಳ ದುಃಖದಲ್ಲಿದ್ದ, ಆ ಸಂದರ್ಭದಲ್ಲಿ ನನಗೆ ಪರಿಚಯ ಆಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಆತ ಎರಡೆರಡು ಎಲೆಕ್ಷನ್ನಲ್ಲಿ ಕೂಡ ಸೋತಿದ್ದ. ಹೀಗಾಗಿ ಆತನ ಬಗ್ಗೆ ನನಗೊಂದು ಸಿಂಪತಿ ಬಂತು, ಆತನನ್ನು ವೈಟ್ ಹೌಸ್ಗೆ ಕರೆತಂದು ಒಂದು ಕೆಲಸ ಕೊಡೋದಕ್ಕೆ ತೀರ್ಮಾನ ಮಾಡಿದೆ. ಆದರೆ ಈ ಜೋ ಕೆಂಟ್ ಒಬ್ಬ ನಿಷ್ಠಾವಂತ ವ್ಯಕ್ತಿಯಲ್ಲ, ಆತ ಒಬ್ಬ ಲೀಕರ್, ಮಾಹಿತಿಯನ್ನು ಸೋರಿಕೆ ಮಾಡುವಂತಹ ವ್ಯಕ್ತಿ ಅಂತ ಟ್ರಂಪ್ ಅವರು ತನ್ನ ಟ್ರೂತ್ ಸೋಷಿಯಲ್ ಪೋಸ್ಟ್ನಲ್ಲಿ ಕೆಂಟ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ಮಾಹಿತಿ ಸೋರಿಕೆ ಮಾಡ್ದ ಅನ್ನುವಂಥ ವಿಚಾರ ಇದೆಯಲ್ಲ, ನನಗೆ ಬಹಳ ಡಿಸ್ಟರ್ಬ್ ಮಾಡಿತು. ಏನದು ಮಾಹಿತಿ, ಏನು ಸೋರಿಕೆ ಮಾಡಿದ್ದಾನೆ ಅಂತ. ಆಗ ಗೊತ್ತಾಯಿತು, ಜೋ ಕೆಂಟ್ ಇತ್ತೀಚೆಗೆ ಒಂದು ಟ್ವೀಟ್ ಮಾಡಿ ಟ್ರಂಪ್ ಅವರ ಒಂದು ದೊಡ್ಡ ಗ್ರ್ಯಾಂಡ್ ಪ್ಲಾನ್ ಅನ್ನೇ ಲೀಕ್ ಮಾಡಿದ್ದ ಅಂತ. ಅದು ಯಾವುದರ ಕುರಿತಾಗಿ ಕೇಳಿದ್ರೆ, ತುರ್ಕಿಯ ಕುರಿತಾಗಿ. ಟ್ರಂಪ್ ಇತ್ತೀಚಿನ ದಿನಗಳಲ್ಲಿ ನ್ಯಾಟೋದ ಕುರಿತಾಗಿ ಪದೇ ಟೀಕೆ ಮಾಡ್ತಾ ಇದ್ದಾರಲ್ಲ, ನ್ಯಾಟೋ ನಮ್ಗೆ ಯಾವತ್ತೂ ಸಹಾಯ ಮಾಡಿಲ್ಲ, ನಾವು ಕಷ್ಟದಲ್ಲಿದ್ದಾಗ ನ್ಯಾಟೋ ಬರೋದಿಲ್ಲ, ಇವತ್ತು ನ್ಯಾಟೋ ಇರುವಂತಹದ್ದು ಕೇವಲ ನಾವು ಅವರ ರಕ್ಷಣೆಗೆ ಹೋಗಬೇಕಷ್ಟೇ, ನ್ಯಾಟೋದಿಂದ ಅಮೆರಿಕಾಗೆ ನಯಾ ಪೈಸೆ ಲಾಭ ಇಲ್ಲ, ಹೀಗೆಲ್ಲ ಟ್ರಂಪ್ ಪದೇ ನ್ಯಾಟೋವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇರಾನ್ ಯುದ್ಧ ಆದ ಬಳಿಕ ನ್ಯಾಟೋದ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಜಗತ್ತಿಗೆ ಪ್ರಶ್ನೆ ಉಂಟಾಗಿದೆ. ಟ್ರಂಪ್ ಅವರ ಈ ನ್ಯಾಟೋದ ಟೀಕೆಯನ್ನೇ ಇಟ್ಟುಕೊಂಡು ಜೋ ಕೆಂಟ್ ಒಂದು ಟ್ವೀಟ್ ಮಾಡಿ ಹೇಳಿದ್ದ, ಇದು ತುರ್ಕಿ ವಿರುದ್ಧದ ಗ್ರ್ಯಾಂಡ್ ಪ್ಲಾನ್. ಅಮೆರಿಕ ಸದಾ ಇಸ್ರೇಲ್ ಜೊತೆಗೆ ನಿಂತ್ಕೊಳ್ಳೋದಕ್ಕೆ ಬಯಸುತ್ತೆ. ತುರ್ಕಿ ಮತ್ತು ಇಸ್ರೇಲ್ ಸಿರಿಯಾದಲ್ಲಿ ಮುಖಾಮುಖಿ ಆಗುವಂತ ಸಾಧ್ಯತೆಗಳಿದಾವೆ. ಅದಕ್ಕೆ ಟ್ರಂಪ್ ನ್ಯಾಟೋವನ್ನ ಟಾರ್ಗೆಟ್ ಮಾಡಿ ನ್ಯಾಟೋದಿಂದ ಅಮೆರಿಕವನ್ನ ಹೊರತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎನ್ನುವ ಅರ್ಥದಲ್ಲಿ ಜೋ ಕೆಂಟ್ ಟ್ವೀಟ್ ಮಾಡಿದ್ದ. ಅಲ್ಲಿಗೆ ಈ ಇಡೀ ವಿಚಾರ ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸಿದ್ದೀನಿ. ಟ್ರಂಪ್ ಅವರು ನ್ಯಾಟೋದಿಂದ ಯಾಕೋಸ್ಕರವಾಗಿ ಅಮೆರಿಕವನ್ನು ಹೊರತರೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ, ಮುಂದಿನ ಗ್ರ್ಯಾಂಡ್ ಪ್ಲಾನ್ ಏನು, ತುರ್ಕಿಯನ್ನು ದೂರ ಇಡುವಂತಹ ಉದ್ದೇಶ ಯಾಕೆ ಅಮೆರಿಕಾಗಿದೆ, ಇದೆಲ್ಲವೂ ಕೂಡ ಜೋ ಕೆಂಟ್ರ ಈ ಒಂದು ಟ್ವೀಟ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇತ್ತೀಚಿನ ಇಸ್ರೇಲ್ನ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ತುರ್ಕಿಯ ವಿರುದ್ಧವಾಗೇ ಇರುತ್ತೆ. ತುರ್ಕಿ ಮುಂದಿನ ಇರಾನ್ ಅಂತ ಇಸ್ರೇಲ್ ಪದೇ ಹೇಳ್ತಾ ಇದೆ. ಇಸ್ರೇಲ್ ಸೈಪ್ರಸ್, ಗ್ರೀಸ್ ಜೊತೆಗೆ ಸೇರ್ಕೊಂಡು ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಒಂದು ತನ್ನದೇ ಆದಂತಹ ಕೂಟವನ್ನು ರಚಿಸಿಕೊಳ್ತಾ ಇದೆ. ಈಗಾಗಲೇ ಇಸ್ರೇಲ್ ತುರ್ಕಿಯ ಎಕಾನಮಿಯನ್ನ ಟಾರ್ಗೆಟ್ ಮಾಡಿ ಅದನ್ನು ಕೆಳಹಾಕಿದೆ. ಇರಾನ್ನ ಕಥೆಯನ್ನು ಮುಗಿಸ್ತಿದ್ದ ಹಾಗೆ ನೆಕ್ಸ್ಟ್ ಇಸ್ರೇಲ್ ಟಾರ್ಗೆಟ್ ಮಾಡುವಂತಹದ್ದೇ ತುರ್ಕಿಯನ್ನ. ಆದರೆ ತುರ್ಕಿಯ ಮೇಲೆ ಇರಾನ್ ಮೇಲೆ ದಾಳಿ ಮಾಡದಂತೆ ಏಕಾಏಕಿಯಾಗಿ ಇಸ್ರೇಲ್ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ, ತುರ್ಕಿ ಒಂದು ನ್ಯಾಟೋದ ದೇಶ. ಒಂದು ವೇಳೆ ಈ ಸಂದರ್ಭದಲ್ಲಿ ತುರ್ಕಿಯ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದೇ ಆದರೆ ಅದು ನ್ಯಾಟೋದ ಎಲ್ಲ ದೇಶಗಳನ್ನು ಕೆಣಕಿದಂತೆ. ಆಗ ಅಮೆರಿಕ ಕೂಡ ಇಸ್ರೇಲ್ನ ವಿರುದ್ಧವಾಗಿ ನಿಂತುಕೊಳ್ಳುತ್ತೆ, ಯುರೋಪ್ ಕೂಡ ಇಸ್ರೇಲ್ನ ವಿರುದ್ಧವಾಗಿ ನಿಂತುಕೊಳ್ಳುತ್ತೆ, ಯುದ್ಧವನ್ನು ಕೂಡ ಮಾಡುತ್ತೆ. ಇದು ಇಸ್ರೇಲ್ಗೆ ಮರಣ ಶಾಸನ ಆಗೋದು ಗ್ಯಾರಂಟಿ. ಹೀಗಾಗಿ ಇಸ್ರೇಲ್ ಏನು ಪ್ಲಾನ್ ಮಾಡ್ತಾ ಇದೆ, ತುರ್ಕಿಯನ್ನ ನ್ಯಾಟೋದಿಂದ ದೂರ ಮಾಡಬೇಕು ಅಂತ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಇಸ್ರೇಲ್ನ ಇನ್ನೊಂದು ಪ್ಲಾನ್ ಏನು ಗೊತ್ತಾ, ನ್ಯಾಟೋವನ್ನೇ ವೀಕ್ ಮಾಡಿದ್ರೆ ಹೇಗೆ. ನ್ಯಾಟೋ ವೀಕ್ ಮಾಡೋದು ಅಂತಂದ್ರೆ ಅಮೆರಿಕವನ್ನು ಹೊರಗೆ ಕಳುಹಿಸುವಂತಹದ್ದು. ಅಮೆರಿಕ ಇಲ್ಲ ಅಂತಂದ್ರೆ ನ್ಯಾಟೋ ನೀರಿನಿಂದ ಹೊರಗೆ ಮೀನು ಬಂದರೆ ಯಾವ ಸ್ಥಿತಿಯಲ್ಲಿರುತ್ತೋ ಅದೇ ಸ್ಥಿತಿಯಲ್ಲಿರುತ್ತೆ. ಈ ಕೆಲಸ ಪೂರ್ತಿ ಟ್ರಂಪ್ ಅವರ ಅವಧಿಯಲ್ಲೇ ಆಗಬೇಕು ಅಂತ ಇಸ್ರೇಲ್ ಬಯಸ್ತಾ ಇದೆ.
ಅಮೆರಿಕ ನ್ಯಾಟೋದಿಂದ ಹೊರ ಹೋಗುವಂತಹದ್ದು ಬಹುತೇಕ ಕನ್ಫರ್ಮ್ ಆದಂತಹ ವಿಚಾರ. ಅದರ ಹಿಂದಿನ ಉದ್ದೇಶ ಏನು, ಅಮೆರಿಕದ ಗ್ರ್ಯಾಂಡ್ ಪ್ಲಾನ್ ಏನು ಅನ್ನೋದರ ಬಗ್ಗೆ ಜೋ ಕೆಂಟ್ ಈ ಟ್ವೀಟ್ನಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾನಷ್ಟೇ. ಇದನ್ನೆಲ್ಲ ಹೇಳಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು, ಹಾಗಾದ್ರೆ ಟ್ರಂಪ್ ಅವರು ಈ ಅವಧಿಯಲ್ಲೇ ತುರ್ಕಿಯ ಮೇಲೂ ಕೂಡ ದಾಳಿ ಮಾಡಿಬಿಡ್ತಾರಾ? ಇಲ್ಲ, ಆ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಇದಕ್ಕೆ ಸಾಕಷ್ಟು ಸಮಯಾವಕಾಶ ಹಿಡಿಯುತ್ತೆ. ಮುಂದಿನ 5-6 ವರ್ಷಗಳೇ ಬೇಕಾಗಬಹುದು, ಅದಕ್ಕಿಂತ ಜಾಸ್ತಿ ವರ್ಷಗಳು ಬೇಕಾದರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಇಸ್ರೇಲ್ ಅದಕ್ಕೆ ಫೌಂಡಿಂಗ್ ಸ್ಟೋನ್ ಅನ್ನು ಇಡ್ತಾ ಇದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಇಸ್ರೇಲ್ನ ಇತಿಹಾಸದಲ್ಲೇ ಈ ಮಟ್ಟಿಗೆ ಪ್ರೋ ಇಸ್ರೇಲ್ ಅಮೆರಿಕದ ಅಧ್ಯಕ್ಷ ಇದುವರೆಗೆ ಬಂದಿರಲಿಲ್ಲ. ಹೀಗಾಗಿ ಟ್ರಂಪ್ ಅಮೆರಿಕದ ವೈಟ್ ಹೌಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲೇ ನ್ಯಾಟೋದ ಕುರಿತಾಗಿ ಒಂದು ತೀರ್ಮಾನ ಆಗಬೇಕು ಅಂತ ಇಸ್ರೇಲ್ ಭಾವಿಸಿದೆ. ಮುಂದಿನ ಕೆಲ ಬೆಳವಣಿಗೆಗಳ ಬಗ್ಗೆ ನಿಮಗೆ ಹಿಂಟ್ ಕೊಟ್ಟಿರ್ತೀನಿ. ನೀವು ಕೂಡ ಕೆಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದ್ರೆ ಈ ವಿಚಾರ ನಿಮಗೆ ಸ್ಪಷ್ಟ ಆಗುತ್ತೆ. ಮೊದಲನೇದಾಗಿ, ಇರಾನ್ ವಿರುದ್ಧದ ಯುದ್ಧ ಮುಗಿತಿದ್ದ ಹಾಗೆ ಟ್ರಂಪ್ ಅವರು ಅಮೆರಿಕವನ್ನ ನ್ಯಾಟೋದಿಂದ ಹೊರಗೆ ತರುವಂತಹ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಟ್ರಂಪ್ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಏನು ಕೇಳಿದ್ರೆ, ಅಮೆರಿಕದ ಡಿಫೆನ್ಸ್ ಬಜೆಟ್ ಅನ್ನ 50% ರೈಸ್ ಮಾಡೋದು. ಅದರ ಬಗ್ಗೆ ಅಮೆರಿಕ ಸರ್ಕಾರದಿಂದ ಕೆಲವೊಂದಷ್ಟು ಸೂಚನೆಗಳು ಸಿಗ್ತಾ ಇದ್ದಾವೆ. ಅಮೆರಿಕದ 2027ರ ರಕ್ಷಣಾ ಬಜೆಟ್ ಇದೆಯಲ್ಲ, ಇದು 1.5 ಟ್ರಿಲಿಯನ್ ಅನ್ನ ದಾಟಬಹುದು ಅಂತ. ಜೊತೆಗೆ ಮಾಸ್ ಸ್ಕೇಲ್ನಲ್ಲಿ ವೆಪನ್ ಪ್ರೊಡಕ್ಷನ್ಗೂ ಕೂಡ ಅಮೆರಿಕ ಕೈ ಹಾಕ್ತಾ ಇದೆ. ಅಲ್ಲಿನ ವಾಹನ ತಯಾರಕಾ ಕಂಪನಿಗಳಿಗೆ ಅಮೆರಿಕ ಸರ್ಕಾರ ಹೇಳ್ತಾ ಇದೆ, ನೀವು ವೆಪನ್ಗಳನ್ನು ಪ್ರೊಡ್ಯೂಸ್ ಮಾಡಿ ಅಂತ. ಅಮೆರಿಕದ ಈ ಸಿದ್ಧತೆಗಳು ಏನನ್ನ ಸೂಚಿಸ್ತಾ ಇದ್ದಾವೆ ಅಂತಂದ್ರೆ, ನ್ಯಾಟೋದಿಂದ ಹೊರ ಬಂದರೂ ಕೂಡ ಅಮೆರಿಕದ ಸೇನಾ ಶಕ್ತಿ ಕಡಿಮೆ ಆಗಬಾರದು. ಇದಕ್ಕೆ ಏನ್ ಬೇಕೋ ಎಲ್ಲ ತಯಾರಿಯನ್ನ ಅಮೆರಿಕ ಮಾಡ್ಕೊಳ್ತಾ ಇದೆ. ಈಗ ಸಹಜವಾಗಿ ನಿಮಗೆ ಅನಿಸುತ್ತೆ, ಒಂದು ವೇಳೆ ಅಮೆರಿಕ ನ್ಯಾಟೋದಿಂದ ಹೊರ ಹೋಯ್ತಪ್ಪ, ನ್ಯಾಟೋ ಅದೇ ರೀತಿಯಾಗಿ ಅಸ್ತಿತ್ವದಲ್ಲಿರುತ್ತೆ. ಉಳಿದಂತಹ ರಾಷ್ಟ್ರಗಳು ತಮ್ಮ ಬಲಕ್ಕೋಸ್ಕರವಾಗಿ ನ್ಯಾಟೋವನ್ನು ಮುಂದುವರಿಸ್ತವೆ. ಒಂದು ವೇಳೆ ನ್ಯಾಟೋ ಕಂಪ್ಲೀಟ್ ಆಗಿ ಅಸ್ತಿತ್ವವನ್ನು ಕಳೆದುಕೊಳ್ತು ಅಂತಂದ್ರೆ ಯುರೋಪ್ನ ರಾಷ್ಟ್ರಗಳಿಗೆ ಅಸ್ತಿತ್ವವೇ ಇರೋದಿಲ್ಲ. ರಷ್ಯಾ ನುಂಗ್ ಹಾಕಿಬಿಡುತ್ತೆ. ಹೀಗಾಗಿ ಉಳಿದಂತಹ ರಾಷ್ಟ್ರಗಳು ತಮ್ಮದೇ ಆದಂತಹ ಒಂದು ನ್ಯಾಟೋವನ್ನ ಮುಂದುವರಿಸ್ತವೆ. ಆಗ ಅದರಲ್ಲಿ ಸಹಜವಾಗಿ ತುರ್ಕಿ ಇರುತ್ತಲ್ವಾ ಅಂತ. ಮಿತ್ರರೇ, ಆ ಸಾಧ್ಯತೆಗಳು ಕಡಿಮೆ ಇದೆ. ಯಾಕೆ ಅಂತಂದ್ರೆ ಇಸ್ರೇಲ್ ತುರ್ಕಿಯನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಯುರೋಪ್ನ ರಾಷ್ಟ್ರಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು. ಇಂತಹ ಸಂದರ್ಭದಲ್ಲಿ ತುರ್ಕಿಯನ್ನ ನ್ಯಾಟೋದಲ್ಲೇ ಮುಂದುವರಿಸಿದ್ದೇ ಆದ್ರೆ ಅದು ನೇರವಾಗಿ ಅಮೆರಿಕವನ್ನ ಕೆಣಕಿದಂತೆ, ಅಥವಾ ಮುಂದೊಂದು ದಿನ ಅಮೆರಿಕವನ್ನ ಯುರೋಪ್ನ ವಿರುದ್ಧ ಯುದ್ಧ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಂತೆ ಮಾಡುತ್ತೆ. ಹೀಗಾಗಿ ಅಂತಹ ಪರಿಸ್ಥಿತಿಯಲ್ಲಿ ತುರ್ಕಿಯನ್ನ ನ್ಯಾಟೋದಲ್ಲಿ ಕಂಟಿನ್ಯೂ ಮಾಡುವಂತಹ ನಿರ್ಧಾರಕ್ಕೆ ಯುರೋಪ್ನ ರಾಷ್ಟ್ರಗಳು ಬರುವಂತಹ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಒಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ, ಈಗ ಏನು ಇರಾನ್ ವಿರುದ್ಧವಾಗಿ ಯುದ್ಧ ಆಯ್ತಲ್ಲ, ಇದಕ್ಕಿಂತ ಹಲವು ಪಟ್ಟು ದೊಡ್ಡದಾದಂತಹ ಯುದ್ಧ ತುರ್ಕಿಯ ಮೇಲೆ ಆಗುವಂತ ಸಾಧ್ಯತೆಗಳಿದ್ದಾವೆ. ಇದು ತಪ್ಪಬೇಕು ಅಂತಂದ್ರೆ ತುರ್ಕಿಯಲ್ಲಿ ಅಧಿಕಾರ ಬದಲಾವಣೆ ಆಗಬೇಕು. ಅಲ್ಲಿ ಎರ್ಡೋಗನ್ ಅಧಿಕಾರದಿಂದ ಇಳಿದು ಒಬ್ಬ ಸೆಕ್ಯುಲರ್ ಲೀಡರ್ ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಈ ಯುದ್ಧ ತಪ್ಪುತ್ತೆ. ಎರ್ಡೋಗನ್ನೇ ಅಧ್ಯಕ್ಷರಾಗಿ ಕಂಟಿನ್ಯೂ ಆಗ್ತಾರೆ ಅಂತಂದ್ರೆ ಈ ಯುದ್ಧ ಇವತ್ತಲ್ಲ ನಾಳೆ ಆಗಿಯೇ ಆಗತ್ತೆ. ಇಸ್ರೇಲ್ ತುರ್ಕಿಯನ್ನ ಇನ್ನೂ ಹೆಚ್ಚು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರ ಬಗ್ಗೆ ಅನುಮಾನಗಳು ಜಗತ್ತಿಗೆ ಇದ್ವು, ಆದ್ರೆ ಜೋ ಕೆಂಟ್ ಕೊಟ್ಟಂತಹ ಹಿಂಟ್ ಇದೆಯಲ್ಲ, ಈ ಅನುಮಾನವನ್ನ ಪಕ್ಕಾ ಮಾಡ್ತಾ ಇದೆ ಅಷ್ಟೇ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.